ವರ್ಷಾನುಗಟ್ಲೆಯಿಂದ ಪಿಗ್ಮೆಂಟೇಷನ್ ವಾಸಿ ಆಗ್ತಿಲ್ಲ ಅನ್ನೋರಿಗೆ ರಾಮಬಾಣ ಕೇವಲ ನಿಮಗೆ ಪಿಗ್ಮೆಂಟೇಷನ್ ಎಲ್ಲಿದೆಯೋ ನೋಡಿ ಇಷ್ಟೇ ಅಪ್ಲೈ ಮಾಡಿ ರಾಮಬಾಣವಾಗಿ ಕೆಲಸ ಮಾಡೋದಿದೆ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಈ ಪುಡಿಗೆ ನಾನು ಉಪಯೋಗಿಸಿರೋ ಕಾಯಿನ ಬೆಲೆ ₹7 ಅಷ್ಟೇ. ಹಳ್ಳಿಗಳ ಕಡೆ ₹5 ಅಷ್ಟೇ ಆ ಕಾಯಿ ಬೆಲೆ. ವರ್ಷಾನುಗಟ್ಲೆ ಕೆಡದೇ ಇರೋಂಥ ಕಾಯಿ ಅದು. ಸೊ ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಕೇವಲ ಚಿಟಿಗೆ ಹಾಕಿದ್ರೆ ಸಾಕು, ನಿಮ್ಗೆ ಎಲ್ಲೆಲ್ಲಿ ವರ್ಷಾನುಗಟ್ಲೆಯಿಂದ ಬಂಗಿದೆಯೋ ಅದು ಮಾಯ ಆಗುತ್ತೆ. ಒಂದೇ ರಾತ್ರಿಯಲ್ಲಿ ಜಾದು ಕಾಣ್ತೀರ. ಆ ನಿಟ್ಟಿನಲ್ಲಿ 2 ಪವರ್ಫುಲ್ ಆಯುರ್ವೇದಿಕ್ ವಸ್ತುಗಳನ್ನ ತಂದಿದ್ದೀನಿ. ಇವೆರಡು ಹೆಸರುವಾಸಿ ಪಿಗ್ಮೆಂಟೇಷನ್ಗೆ. ಒಂದು ನಾಟಿ ಔಷಧಿಲಿ 100 ವರ್ಷದ ಮೇಲೆ ಹೆಸರು ಮಾಡಿದರೆ, 100 ವರ್ಷದ ಮೇಲೆ ಹೆಸರು ಮಾಡಿದೆ ನಾಟಿ ಔಷಧಿಲಿ, ಆಯಿತಾ. ನಾ ಮಾತಾಡ್ತಿರೋದು 70-80 ವರ್ಷದ ಕಥೆಯಲ್ಲಿ, ಆಯಿತಾ. ಆವಾಗ ಹೆಸರು ಮಾಡಿರೋ ನಾಟಿ ಔಷಧಿಲಿ. ಇನ್ನೊಂದು 100 ವರ್ಷದ ಮೇಲೆ ಇತಿಹಾಸ ಇರುವ ಪಿಗ್ಮೆಂಟೇಷನ್ ವಾಸಿ ಮಾಡೋದ್ರಲ್ಲಿ ಎತ್ತಿದ ಕೈ ನನ್ನ ಚಾನಲಲ್ಲಿ ಪ್ರೂವ್ ಮಾಡಿದ ವಸ್ತು ಅದು. ಸೊ ಇವೆರಡನ್ನ ಕಂಬೈನ್ ಮಾಡಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಿಗ್ಮೆಂಟೇಷನ್ಗೆ ರಾಮಬಾಣ. ನಿಮ್ಮ ಸ್ಕಿನ್ ಟೈಪ್ ನೋಡ್ಕೊಳ್ಳಿ, ನಿಮ್ಗೆ ಯಾವುದು ಪಿಗ್ಮೆಂಟೇಷನ್ ಇದೆ ಅಂತ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಅಂತ ಹೇಳ್ತೀನಿ. ಮೋಸ್ಟ್ ಪವರ್ಫುಲ್ ನಾಟಿ ಔಷಧಿ ಜೊತೆಗೆ ನಾನು ಆಯುರ್ವೇದಿಕ್ ಔಷಧಿನ ಮಿಕ್ಸ್ ಮಾಡಿ ಇವತ್ತಿನ ವೀಡಿಯೋನ ಪಿಗ್ಮೆಂಟೇಷನ್ ಅವ್ರಿಗೆ ಒಂದು ಅದ್ಭುತವಾದ ಲೇಪನ ಹೇಳ್ಕೊಡ್ತಿದ್ದೀನಿ. ಇದಕ್ಕೆ ಚಿಕ್ಕ ಚಿಕ್ಕ ಟಿಪ್ಸ್ ಇದೆ, ದಯವಿಟ್ಟು ಒಂದ್ಸಲ ನೋಡ್ಕೊಂಡ್ಬಂದ್ಬಿಡಿ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಜಾಕಾಯಿ ತೊಗೊಂಡಿದ್ದೀನಿ, ಅಂದರೆ ನಟ್ಮೆಗ್. ಇದ್ರದ್ದು ಸಿರಮ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ನಾನು ಕ್ರಷ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು, ಓಕೆನಾ. ಯಾಕೆ ಅಂತ ಹೇಳ್ತೀನಿ. ನನಗೆ ಸ್ವಲ್ಪ ಕ್ವಾಂಟಿಟಿ ಸಾಕು, ಸ್ವಲ್ಪ ತಗೊಳ್ತೀನಿ ನೋಡಿ. ಇಷ್ಟು ಇವತ್ತಿನ ವೀಡಿಯೋಗೆ ಎಷ್ಟು ಬೇಕೋ ಅಷ್ಟು ಸಿರಮ್ ಮಾಡ್ಕೊಳ್ತೀನಿ. ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ಹೋಗಿದೆ ಜಾಕಾಯಿ. ಈಗ ಆಯುರ್ವೇದದ್ದು ಬ್ರ್ಯಾಂಡು ಅದು ಇದು ಅಂತ ಸೋಷಿಯಲ್ ಮೀಡಿಯಾ ಬಂದಮೇಲೆ ನಮಗೆ ಗೊತ್ತಾಗ್ತಿರೋದು. ಈಗ ನಾನು ಮಾತಾಡೋದು 60-70 ವರ್ಷದ ಕೆಳಗೆಲ್ಲ ನಾಟಿ ಔಷಧಿದ್ದಾಗ ನಮಗೆ ಸಿಗ್ತಿದ್ದಿದೆ ಜಾಕಾಯಿ ಅಲ್ವಾ. ಸೊ ಇವಾಗ ನೋಡಿ, ಇದನ್ನು ಇಷ್ಟು ಕ್ರಷ್ ಮಾಡಿಕೊಂಡ್ರೆ ಸಾಕು. ಇದು ಏನು ಮಾಡಬೇಕು ಅಂತ ಹೇಳ್ತೀನಿ ನಾನು. ಇದನ್ನು ಒಂದು ಬೌಲಿಗೆ ತಗೊಳ್ಳಿ. ಓಕೆ, ಈಗ ಕುಟ್ಟಿದ್ದೀವಲ್ಲ ಇದನ್ನು, ಇದಕ್ಕೆ ನಾನು ರೋಸ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲ್ ರೋಸ್ ವಾಟರ್ ಅಲ್ಲ, ಪನ್ನೀರ್ ಹೂವಿನ ರೋಸು. ನಿಮ್ಗೆ ಅಂಗಡಿಲೆಲ್ಲ ನಾರ್ಮಲ್ ರೋಸ್ ವಾಟರ್ ಸಿಗುತ್ತೆ. ಇದು ನಮ್ಮ ಆಯುರ್ವೇದದಲ್ಲಿ ಅವೈಲಬಲ್ ಇದೆ. ಅದು ಮುಳುಗಷ್ಟು ಮಾತ್ರ ಸಾಕು ಫ್ರೆಂಡ್ಸ್. ಓಕೆ, ಇದನ್ನು ಸೋಕ್ ಒಂದು 20 ನಿಮಿಷ ಬಿಟ್ಬಿಡಿ ಇದೇ ಥರ. ಅದು ನೆನಿಲಿ. ಓಕೆ, ಜಾಕಾಯಿನ ಕುಟ್ಕೊಂಡು ಇದನ್ನು ಸಿರಮ್ ತೊಗೊಳ್ತಾ ಇದ್ದೀನಿ ಇದ್ರದ್ದು. ಓಕೆ, ಒಂದು 20 ನಿಮಿಷ ಬಿಟ್ಬಿಡಿ. ಈಗ ಮೀನ್ ಬಾಯ್ಲ್ 1 ಚಮಚದಷ್ಟು ನಾನಿಲ್ಲಿ ಮುಲತಿ ಪೌಡ್ರ್ ಹಾಕ್ತಾಯಿದ್ದೀನಿ. ಮುಲತಿ ಅತಿ ಮಧುರ, ಜ್ಯೇಷ್ಠ ಮತ್ತು ಲಿಕೋರೈಸ್ ಆಯುರ್ವೇದ ಬ್ರ್ಯಾಂಡ್. ಓಕೆ, ನೆಕ್ಸ್ಟು ಇದಕ್ಕೆ ಶುದ್ಧೀಕರಣ ಮಾಡ್ಕೊಂಡಿರೋ ಆಲಮ್ ಪೌಡರ್. ನಾನಿನ್ನೂ ಮಿಕ್ಸಿಗೆ ಹಾಕಿಲ್ಲ, ಇದೆಲ್ಲ ಹಾಕ್ತೀನಿ. ಸೊ ಇಷ್ಟು ಶುದ್ಧೀಕರಣ ಮಾಡ್ಕೊಂಡಿರೋ ಆಲಮ್ ಚೆನ್ನಾಗಿ ಕ್ರಷ್ ಮಾಡಬೇಕು. ಅದಕ್ಕೆ ಮುಂಚೆ ನಾನು 20 ನಿಮಿಷ ಆಗಿರೋ ನಮ್ಮ ನೋಡಿ ಸಿರಮ್ ರೆಡಿ ಇದೆ. ಮುಲತಿ, ನೀವು ಬೇಕಾದರೆ ಇದನ್ನು ಶೋಧಿಸ್ಕೊಂಡು ನೋಡಿ, ಇದೆ ಮುಲತಿ ಸಿರಮ್ ನಿಮಗೆ, ಆಯಿತಾ. ನಾನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಅದನ್ನು. ಸೊ 2 to 3 ಮಿನಿಟ್ಸ್ ಚೆನ್ನಾಗಿ ಇದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ಯಾಕೆ ಅಂದರೆ ಶುದ್ಧೀಕರಣ ಮಾಡ್ಕೊಂಡಿರೋ ಆಲಮ್ ಇದೆ, ಅದ್ರ ಜೊತೆ ಮುಲತಿ ಮತ್ತು ನಮ್ಮ ಜಾಕಾಯಿ. ಇದು ಮೋಸ್ಟ್ ಎಫೆಕ್ಟಿವ್ ರೆಮಿಡಿ ಪಿಗ್ಮೆಂಟೇಷನ್ ಇರೋರಿಗೆ, ಆಯಿತಾ. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನಾವು ಡೈರೆಕ್ಟಾಗಿ ಅಪ್ಲೈ ಮಾಡೋಕ್ಕೆ ಬರಲ್ಲ, ಇದಕ್ಕೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಓಕೆ, ಇದು ಆ್ಯಕ್ಚುಲಿ ಇಲ್ಲೇ ನಮಗೆ ಇದಾಗೋಗುತ್ತೆ. ಸೊ ಸ್ವಲ್ಪ ನೀವು ರೋಸ್ ವಾಟರ್ ಮಿಕ್ಸ್ ಮಾಡ್ಕೊಳ್ಳಿ. ಇದು ಡೈರೆಕ್ಟಾಗಿ ಅಪ್ಲೈ ಮಾಡೋಕ್ಕೆ ಬರಲ್ಲ ಫ್ರೆಂಡ್ಸ್, ಇದಕ್ಕೆ ಪ್ರಿಪ್ರೇಷನ್ ಅಂತ ಒಂದಿದೆ, ಹೇಳ್ತೀನಿ ಏನು ಅಂತ. ಆಮೇಲೆ ಇದು ಸ್ಟೋರ್ ಮಾಡೋಕ್ಕೆ ಬರಲ್ಲ, ಆಲಮು ಇದು ಸ್ಟೋರ್ ಮಾಡೋಕ್ಕೆ ಬರಲ್ಲ. ಇದು ನಮ್ಮ ಆಯುರ್ವೇದ ಅವ್ರದ್ದೇ. ಇದು ರೋಸ್ ವಾಟರ್ ಅಲ್ಲ, ಇದು ಪ್ರೀಮಿಯಂ ರೋಸ್ ವಾಟರ್, ಅಂದರೆ ಪನ್ನೀರ ಹೂವಿನ ಪುಡಿ. ಪನ್ನೀರು
ರೋಸ್ ಬರುತ್ತೆ ನೋಡಿ, ಅದರದ್ದು ರೋಸ್ ವಾಟ್ರ್ ಇದು, ಪನ್ನೀರ್ ಹೂಗಳದ್ದು. ಓಕೆ ನೋಡಿ, ಇಷ್ಟು ಸಾಕು ಆಯಿತಾ. ನೋಡಿ ಈ ಮಟ್ಟಕ್ಕಿದ್ರೆ ಸಾಕು ನಮಗೆ ಪೇಸ್ಟ್. ಓಕೆ, ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ನೋಡಿದ್ರಲ್ಲ, ಸೊ ಇಲ್ಲಿ ನಿಮಗೆ ಮುಖದ ತುಂಬ ಪಿಗ್ಮೆಂಟೇಷನ್ ಇದ್ದರೆ ಈ ರೆಮಿಡಿ ನಾನೇನು ಇವಾಗ ಮಾಡ್ತಿದ್ದೀನೋ ಇದನ್ನು ಸ್ಕಿಪ್ ಮಾಡಿ. ಓಕೆ, ಇದೊಂದು 10 ನಿಮಿಷದ ವೀಡಿಯೋಲಿ ನಾನು ಮುಗಿಸ್ತಾ ಇದ್ದೀನಿ. ಸೊ ನಿಮಗೆ ಮುಖ ತುಂಬ ಬಂಗಿದ್ರೆ ದಯವಿಟ್ಟು ಅವ್ರು ಮಾಡಬೇಡಿ ಈ ರೆಮಿಡಿನ. ನಮಗೆ ಮೂಗ್ ಮೇಲಿದೆ, ಲೈಟಾಗಿದೆ, ಕೆಣ್ಣೆ ಮೇಲಿದೆ ಅಂದರೆ ಮಾಡ್ಕೊಳ್ಳಿ ಇಫ್ ಯು ಆರ್ ಕಂಫರ್ಟಬಲ್. ಅದು ವರ್ಜಿನ್ ಸಿಕ್ಕಿದ್ರು ಇನ್ನೂ ಒಳ್ಳೆಯದು. ಜಸ್ಟ್ ಅಪ್ಲೈ ಮಾಡಿ. ಈಗ ಕಲ್ಲು ತಗೊಂಡು, ಯಾವ ಕಲ್ಲು ನಮ್ಮ ಆಯುರ್ವೇದದಲ್ಲಿ ಅವೈಲಬಲ್ ಇದೆ, ಒಂದು 2 ಮಿನಿಟ್ಸ್ ಮಸಾಜ್ ಮಾಡಬೇಕು. ಇದು ತೊಳೆದು ನೀಟಾಗಿ ಎತ್ತಿಟ್ಕೊಳ್ಬೇಕು. ಇದರಿಂದ ಏನು ಬೆನಿಫಿಟ್? ಪಿಗ್ಮೆಂಟೇಷನ್ ಹೋಗುತ್ತೆ, ಫೇಶಿಯಲ್ ಹೇರ್ಸ್ ಹೋಗುತ್ತೆ, ಸ್ಕಿನ್ ಬ್ರೈಟ್ನಿಂಗ್ ಆಗುತ್ತೆ, ಶೈನಿಂಗ್ ಬರುತ್ತೆ, ವೈಟ್ನಿಂಗ್ ಆಗುತ್ತೆ. ಒಂದಿಂದಲಾಗತ್ತಾ? ಸತತವಾಗಿ ಪ್ರಯತ್ನ ಮಾಡಬೇಕು. ಆಯುರ್ವೇದ ಅಂದರೆ ಟೈಮ್ ತಗೊಳುತ್ತೆ. 2 to 3 ಮಿನಿಟ್ಸ್. ನಾನು ಜಾಸ್ತಿ ಮಾಡಲ್ಲ, ಯಾಕೆಂದರೆ ದಿನ ಯೂಸ್ ಮಾಡಿಬಿಟ್ರೆ ಅದು ಸ್ಕಿನ್ನ ಡ್ರೈ ಮಾಡಿಬಿಡುತ್ತೆ. 1 2 to 3 ಮಿನಿಟ್ಸ್ ಮಾಡ್ತೀನಿ ಅಷ್ಟೇ. ನೋಡಿ, ನಿಮಗೆ ಎಲ್ಲೆಲ್ಲಿ ಬಂಗಿದೆಯೋ ಈ ಥರ ಮಾಡ್ಕೊಳ್ಳಿ. ಈ ಥರ. ಓಕೆ, ಈಗ ಮಾಡಿದ್ಮೇಲೆ ನಾನು ಕಮ್ಮಿ ಮಾಡಿದ್ದೀನಿ, ನೀವು 2 ರಿಂದ 3 ನಿಮಿಷ ಅಥವಾ 4 ನಿಮಿಷ ಮಾಡ್ಕೊಳ್ಳಿ. ಓಕೆ, ಕಮ್ಮಿ ಆಗುತ್ತೆ ಟೈಮ್ ಕುಡಿಯೋದಕ್ಕೆ. ಈಗ ನಾನು ಪ್ಯಾಕ್ ಮಾಡಿದೆ. ಈಗ ನಾನು ಯೂಸ್ ಮಾಡಿರೋ ಪ್ಯಾಕು ಎಲ್ಲರಿಗೂ ಸೂಟ್ ಆಗಬೇಕು ಅಂತಲ್ಲ, ಆಯಿತಾ. ಮತ್ತು ಆ ಪ್ಯಾಕ್ನ ನೋಡಿ, ತಿಕ್ಕಾಗಿ ಹಾಕೊಂಬಾರ್ದು, ಈ ಥರ ಇರಬೇಕಾದ್ರೆ ಪ್ಯಾಕು ಇಷ್ಟೇ ಇರಬೇಕಾದ್ರೆ ಅಪ್ಲಿಕೇಶನು, ಒಳ್ಳೆ ಪೇಸ್ಟ್ ಹಾಕ್ದಂಗೆ ಹಾಕಬಾರ್ದು, ಆಯಿತಾ. ನೋಡಿ, ಇಷ್ಟೇ ಇರಬೇಕಾದ್ರೆ ಅಪ್ಲಿಕೇಶನು ನೈಸಾಗಿ ಮಾಡ್ಕೊಳ್ಳಿ, ತರ್ತರಿಯಾಗಿರಬಾರ್ದು, ಹಿಂಗಿರಬೇಕಾದ್ರೆ ಅಪ್ಲಿಕೇಶನ್, ಆಯಿತಾ ಫ್ರೆಂಡ್ಸ್. ಬಟ್ ಎಲ್ಲ ಕಡೆಯೂ ಅದರ ಅಪ್ಲಿಕೇಶನ್ ಇರಬೇಕು. ನೋಡಿ, ಈ ಥರ. ಈ ಥರ ಇರಬೇಕು, ತಿಕ್ ಪೇಸ್ಟ್ ಅಲ್ಲ. ಆಮೇಲೆ ಇದನ್ನು ಸ್ಟೋರ್ ಮಾಡೋಕ್ಕೆ ಬರಲ್ಲ. ಒಂದಿನ ಸ್ಟೋರ್ ಮಾಡೋಕ್ಕಾಗಲ್ಲ. ಆವಾಗ ಮಾಡಿ ಆವಾಗ ಉಪಯೋಗಿಸ್ಕೊಳ್ಬೇಕು. ಓಕೆನಾ. ಸೊ ಇದೊಂದು 8 ನಿಮಿಷ ಆಗಲಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. 8 ಮಿನಿಟ್ಸ್ ಆಗಿದೆ. ಈಗ ಕ್ಲಾರಿಟಿ ಆಫ್ ಸ್ಕಿನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಶೈನಿಂಗ್ ಜೊತೆ ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆ, ಈ ವಸ್ತು ಈ ಬ್ರ್ಯಾಂಡ್ ಅವ್ರದ್ದೇ ತಗೊಳ್ಳಿ ಅಂದರೆ ಅದರಲ್ಲೊಂದು ಅರ್ಥ ಇರುತ್ತೆ. ನೋಡಿದ್ರಿ ಅಲ್ಲ ಶೈನಿಂಗು? ನನಗಾಗಿದೆ ಅಂದರೆ ನಿಮಗೂ ಅದೇ ಸ್ಕಿನ್ನು. ಸ್ವಲ್ಪ ಟೈಮ್ ಕೊಡಿ ಅಷ್ಟೇ. ಏನಿಲ್ಲ ರೀ, ಯೂಟ್ಯೂಬಲ್ಲಿ ಒಂದು 9 ತಿಂಗಳಿಂದ ನಾನು ಸ್ಕಿನ್ ನೋಡ್ಕೊಂಬನ್ನಿ. ಈಗ ನೋಡಿ ಅಷ್ಟೇ. ಇದೇ ನೀವು ಮಾಡಬೇಕು ಅಂದರೆ ನಿಮಗೆ ಇಂಗ್ಲೀಷಲ್ಲಿ ಮೆಡಿಸಿನ್ಸಲ್ಲಿ ನೀವು ಮಾಡಬೇಕಾಗಿದ್ರೆ 1 ಲಕ್ಷ 2 ಲಕ್ಷ ಫ್ರೀ ಆಫ್ ಕಾಸ್ಟ್. ಎಷ್ಟೆಷ್ಟು ಖರ್ಚು ಮಾಡಿದ್ದೀವಿ ನಾವು ಎಡೆ ಆಯುರ್ವೇದಕ್ಕೆ. ಬಟ್ ಇನ್ನೊಂದೇನು ಅಂದರೆ, ಅಯ್ಯೋ ಅಪ್ಪ ಆಯುರ್ವೇದ ಯೂಸ್ ಮಾಡ್ತಿದ್ದೀರಾ ಹಂಗಾರೆ ನಿಮ್ಗೆ ಏನೂ ಸೈಡ್ ಎಫೆಕ್ಟ್ ಆಗಲ್ಲ ಅಂತ ಏನಿಲ್ಲ. ಅದಕ್ಕೆ ನಾವು ಪ್ಯಾಚ್ ಟೆಸ್ಟ್ ಅಂತ ಹೇಳ್ತೀವಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಸೊ ಆಯುರ್ವೇದದಲ್ಲಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ, ಕಮ್ಮಿ ಬೆಲೆ ಅಲ್ವಾ, ಲೈಫ್ ಲಾಂಗ್ ರಿಸಲ್ಟ್. ನೋಡಿ, ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಡ್ತೀನಿ. ನೋಡಿ, ಓಕೆ. ಅದಕ್ಕೆ ನಾನು ಹೇಳಿದ್ದು, ನಾನು ಜಾಸ್ತಿ ಮಸಾಜ್ ಮಾಡಿದ್ರೆ ಇನ್ನೂ ಶೈನಿಂಗ್ ಜಾಸ್ತಿ ಆಗುತ್ತೆ. ಸೊ ಪ್ರತಿದಿನ ಯೂಸ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಿಮಗೆ ಹೇಳಿದೆ 5 ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಅಂತ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ.
ಸೊ ನಾನು ಎಲ್ಲೆಲ್ಲಿ ಆಲಮ್ ಯೂಸ್ ಮಾಡಿದ್ದೀನೋ ಅಲ್ಲೆಲ್ಲ ಶೈನಿಂಗು. ಓಕೆ, ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ, ಹೋಗಿ ಬರಲಾ ನೋಡಿ. ಸೊ ಆಲಮ್ನ ಈ ಟೈಮಿಂಗ್ಸ್ ಅಂತ ಇರುತ್ತೆ, ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ, ಸತತವಾಗಿ ಯೂಸ್ ಮಾಡಿ ಅಂತ ಹೇಳ್ತಾ, ಯಾವುದೂ ವಾಸಿ ಆಗಲ್ಲ ಅಂತ ಏನಿಲ್ಲ. ಇನ್ ಟೈಮ್ ನಾವು ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಾಗ ಡೆಫಿನೆಟಾಗಿ ವಾಸಿ ಆಗುತ್ತೆ. ಸ್ಕಿನ್ನು ಒಂದೇ ಥರ ಇಲ್ಲ, ಪಿಗ್ಮೆಂಟೇಷನು ಒಂದೇ ಥರ ಇಲ್ಲ ಅಂತ ಹೇಳ್ತಾ ಎಲ್ಲರೂ ವಾಸಿ ಆಗುತ್ತೆ. ಯಾರ್ಯಾರು ಮುಲತಿ ಸೋಪು ಆರ್ಡ್ರ್ ಮಾಡಿದ್ದೀರಾ ಸ್ವಲ್ಪ ಡಿಲೇ ಆಗುತ್ತೆ, ಡೆಫಿನೆಟಾಗಿ ನಾನು ಏನಂತೀನಿ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಸಪ್ಲೈ ಮಾಡ್ತಾನೇ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ. ನಮ್ಮ ಆಯುರ್ವೇದ ಪ್ರಾಡಕ್ಟ್ ಜೊತೆ ನಮ್ಮ ಮುಲತಿ ಸೋಪ್ ಇದ್ದರೆ ಅಂದರೆ ನಿಮ್ಮ ಸ್ಕಿನ್ನ ಯಾವ ಬೊಟಾಕ್ಸ್ ಟ್ರೀಟ್ಮೆಂಟು ಬೇಡ, ಯಾವ ಗ್ಲುಕೋತೈನೂ ಬೇಡ, ಅಷ್ಟು ಅದ್ಭುತವಾದ ಸ್ಕಿನ್ ಆಗುತ್ತೆ ನಿಮ್ಮದು. ಮುಗಿಸ್ತೀನಿ. ಇನ್ನೇನು ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀನು. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು 3 ಡಾಟ್ಸಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.